ಲೇಪಾಕ್ಷಿ ಇದು ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಒಂದು ಚಾರಿತ್ರಿಕವಾದಂಥ ಪಟ್ಟಣ. ಇದು ಬೆಂಗಳೂರಿನಿಂದ ಸುಮಾರು 120 ಕಿಲೋಮೀಟರ್, ಆಂಧ್ರ ಪ್ರದೇಶದ ಹಿಂದೂಪುರನಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಲೇಪಾಕ್ಷಿಗೆ ಈ ಹೆಸರು ಬರಲು ಕಾರಣ ರಾಮಾಯಣದಲ್ಲಿ ನಡೆದಂಥ ಒಂದು ಸನ್ನಿವೇಶ. ಭಿಕ್ಷುಕನ ವೇಷದಲ್ಲಿ ಬಂದಂಥ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರ್ತಾರೆ. ಆಗ ದಾರಿಯಲ್ಲಿ ಸೀತೆ ತನ್ನನ್ನು ಕಾಪಾಡಬೇಕಂತ ಹೋಗಿರ್ತಿರ್ತಾಳೆ. ಹೀಗಿದ್ದಾಗ ಒಂದು ಪರ್ವತದ ಮೇಲೆ ಇದ್ದಂಥ ಜಟಾಯು ಪಕ್ಷಿಗೆ ಒಂದು ಹೆಣ್ಣಿನ ಆಕ್ರಂದನ ಕೇಳಿಸುತ್ತೆ. ಆಗ ಅವರು ರಾವಣನನ್ನು ತಡೆಯಲು ಯತ್ನಿಸ್ತಾರೆ. ರಾವಣ, ನೀನು ಸೀತಾಮಾತೆಯನ್ನು ಅಪಹರಿಸುವುದು ಸರಿಯಲ್ಲ. ನೀನು ಈ ರೀತಿ ಮಾಡಿರುವುದು ರಾಮಲಕ್ಷ್ಮಣರಿಗೆ ತಿಳಿದರೆ ಪರಿಣಾಮ ಚೆನ್ನಾಗಿರುವುದಿಲ್ಲ ಎಂದು ಜಟಾಯು ತಿಳಿಸುತ್ತದೆ. ಆದರೆ ಈ ಮಾತುಗಳಿಗೆ ರಾವಣ, ನಡಿ ಜಟಾಯು, ನೀ ಇಲ್ಲಿರುವುದು ಸರಿಯಲ್ಲ, ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡ ಎಂದು ಹೇಳಿ ಮುಂದೆ ಹಾರಲು ಪ್ರಯತ್ನಿಸ್ತಾನೆ. ಇದರಿಂದ ಕೋಪಗೊಂಡ ಜಟಾಯು, ನಾನು ನಿನಗೆ ಹೋಗಲು ಬಿಡುವುದಿಲ್ಲ, ಸೀತೆಯನ್ನು ಇಲ್ಲಿಯೇ ಬಿಟ್ಟುಬಿಡು ಅಥವಾ ನನ್ನನ್ನು ಎದುರಿಸು ಎಂದು ಹೇಳುತ್ತಾನೆ. ರಾವಣ ಸಹ ಯುದ್ಧ ಮಾಡಲು ಸಿದ್ಧನಾಗುತ್ತಾನೆ. ಜಟಾಯುವಿನ ಮೇಲೆ ಬಾಣಗಳ ಪ್ರಹಾರ ನಡೆಸುತ್ತಾನೆ. ಆದರೆ ಹೆಚ್ಚು ರೆಕ್ಕೆಗಳು ಇದ್ದ ಕಾರಣ ಬಾಣಗಳು ತಾಗುವುದಿಲ್ಲ. ಜಟಾಯುವಿಗೆ ಹೇಳಿಕೊಷ್ಟು ಶಕ್ತಿ ಇರಲಿಲ್ಲ. ವಯೋಸಹಜವಾಗಿ ಶಕ್ತಿ ಕಡಿಮೆಯಾಗಿತ್ತು. ಆದರೂ ಜಗ್ಗದೆ ಸೀತೆಯನ್ನು ಕಾಪಾಡುವ ಕಾರಣದಿಂದ ಬಹಳ ಹೋರಾಟ ನಡೆಸುತ್ತದೆ. ಹೀಗೆ ಕೆಲ ಸಮಯ ಯುದ್ಧ ಆಗುತ್ತದೆ. ಜಟಾಯು ಹಾಗೂ ರಾವಣ ನೆಲದ ಮೇಲೆ ಯುದ್ಧ ಮಾಡಲು ಪ್ರಾರಂಭಿಸುತ್ತಾರೆ. ಆದರೆ ಜಟಾಯುವಿಗೆ ಆಯಾಸವಲು ಆರಂಭಿಸಿತು. ಈ ಸಮಯಕ್ಕಾಗಿದ್ದ ರಾವಣ ಖಡ್ಗದಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟಾಗ್ತಾನೆ. ಇದರಿಂದ ಜಟಾಯು ಕುಸಿದು ಬಿಡುತ್ತದೆ. ರಾವಣ ಗೆದ್ದೇ ಎಂಬ ಸಂತೋಷದಲ್ಲಿ ಅಲ್ಲಿಂದ ಹೊರಡುತ್ತಾನೆ. ಆದರೆ ಜಟಾಯುವಿಗೆ ಪ್ರಾಣ ಹೋಗದೆ ಹಾಗೇ ಇರುತ್ತದೆ. ಸೀತಾಮಾತೆಯನ್ನು ಹುಡುಕಿಕೊಂಡು ಬಂದಂತಹ ರಾಮ ಲಕ್ಷ್ಮಣರಿಗೆ ಜಟಾಯು ಆ ಸ್ಥಿತಿಯಲ್ಲಿರುವುದು ಕಾಣಿಸಿತು. ಆಗ ಬಂದಂತಹ ರಾಮ ಜಟಾಯು ಪಕ್ಷಿಯನ್ನು ಕುರಿತು ಲೇ ಪಕ್ಷಿ ಎಂದು ಹೇಳುತ್ತಾನೆ. ಅಂದರೆ ಎದ್ದೇಳು ಹಕ್ಕಿ ಅಂತ. ಅದೇ ಲೇಪಾಕ್ಷಿ ಎಂದು ಮುಂದೆ ನಾಮಕರಣವಾಯಿತು. ಇನ್ನು ಈಗಿರುವ ಲೇಪಾಕ್ಷಿ ಬಗ್ಗೆ ತಿಳ್ಕೊಳ್ಳಲು ಬಂದರೆ, ಈಗ ಇರುವಂಥ ದೇವಸ್ಥಾನವು ಒಂದು 7 ಪ್ರಾಕಾರದಷ್ಟು ವಿಸ್ತಾರ ಆಗಿದೆ. ಅದರಲ್ಲಿ 3 ಪ್ರಾಕಾರ ಮಾತ್ರ ಉಳ್ಕೊಂಡಿದೆ. ಈ ದೇವಸ್ಥಾನ ಕೂರ್ಮಶೈಲ ಎಂಬ ಆಮೆ ಆಕಾರದ ಬೆಟ್ಟ ಮೇಲೆ ಕಟ್ಟಲಾಗಿದೆ. ಈಗಿರುವ ದೇವಸ್ಥಾನ ಕೃಷ್ಣದೇವರಾಯನ ಕಾಲದಲ್ಲಿ ಕಟ್ಟಿಸಿದಾಗಿದೆ. ಇದನ್ನು ಕಟ್ಟಿಸಿದವರು ವಿರೂಪಣ್ಣ ಎಂಬ ಕೋಶಾಧಿಕಾರಿ. ಅವರು ಪೆನುಗೊಂಡದ ಕೋಶಾಧಿಕಾರಿಯಾಗಿದ್ದರು. ದೇವಸ್ಥಾನದ ಪ್ರಾಕಾರಗಳಲ್ಲಿ ವಿಷ್ಣು, ಶಿವ, ಪಾರ್ವತಿ ಮುಂತಾದ ಅನೇಕ ವಿಗ್ರಹಗಳನ್ನು ನಾವು ನೋಡ್ಬೋದು. ದೇವಸ್ಥಾನದ ಸ್ತಂಭಗಳಲ್ಲಿ ಸಂಗೀತಕಾರರು, ನೃತ್ಯಕಾರರು, ಶಿವನ 14 ಅವತಾರಗಳ ಚಿತ್ರಗಳನ್ನು ನಾವಿಲ್ಲಿ ನೋಡ್ಬೋದು. ಅಲ್ಲದೆ ರಾಮಾಯಣ, ಮಹಾಭಾರತ ಮುಂತಾದ ಪುರಾಣಗಳನ್ನು ಒಳಗೊಂಡ ದೃಶ್ಯಕೆತ್ತಗಳನ್ನು ನಾವು ಇಲ್ಲಿ ಕಾಣಬಹುದು. ಇಲ್ಲಿನ ಅದ್ಭುತ ಚಿತ್ರಕಲೆಯು ವಿಜಯನಗರದ ಕಲಾಭಿರುಚಿಗೆ ಸಾಕ್ಷಿಯಾಗಿದೆ. ಲೇಪಾಕ್ಷಿಯ ಮತ್ತೊಂದು ಪ್ರಮುಖ ಆಕರ್ಷಣೆ ತೂಗುಸ್ತಂಭ. ಸ್ಪಷ್ಟವಾಗಿ ಕಂಬದ ತಳಭಾಗ ಮತ್ತು ನೆಲದ ಮೇಲೆ ಸ್ವಲ್ಪ ಅಂತರ ಇದೆ. ಬಟ್ಟೆ ಅಥವಾ ಕಾಗದ ಇದ್ದರೆ ನಾವು ಅದನ್ನು ನೋಡ್ಬೋದು. ಕಂಬ ಸ್ವಲ್ಪ ಮಟ್ಟಿಗೆ ಸ್ಥಳಾಂತರ ಮಾಡಿದರೆ ಒಂದು ಬದಿ ಮಾತ್ರ ನೆಲ ಮುಟ್ತಾ ಇದೆ. ಈ ಲಿಂಗದ ಪಕ್ಕದಲ್ಲಿರುವ ಈ ಪಾದವು ಸೀತಾಮಾತೆಯದು ಅಂತ ನಂಬಲಾಗಿದೆ. ಇದು ಯಾವಾಗಲೂ ಹಸಿ ನೀರಿನಿಂದ ಇರುತ್ತದೆ, ಯಾವಾಗಲೂ ಒಣಗುವುದಿಲ್ಲ ಎಂದು ನಂಬಲಾಗಿದೆ. ಇವು ಊಟದ ತಟ್ಟೆಗಳ ರೀತಿಯಲ್ಲಿ ಬಳಸ್ತಾ ಇದ್ದರು. ಆಗಿನ ಕಾಲದಲ್ಲಿ ಪಂಕ್ತಿ ಭೋಜನದಲ್ಲಿ ಈ ರೀತಿ ಬಳಸ್ತಾ ಇದ್ರಂಥ ಪ್ರತೀತಿ ಇದೆ. ಈ ದೇವಸ್ಥಾನದಲ್ಲಿ ಕೆಲವು ಅಪೂರ್ಣವಾದ ಕಟ್ಟಡಗಳಿವೆ. ಅದರಲ್ಲಿ ಶಿವ ಮತ್ತು ಪಾರ್ವತಿಯ ಕಲ್ಯಾಣ ಮಂಟಪ ಕೂಡ ಸಹ ಒಂದು. ಅದಕ್ಕೆ ಕಾರಣ, ಖಜಾನೆಯ ಹಣವನ್ನೆಲ್ಲ ವ್ಯರ್ಥವಾಗಿ ಖರ್ಚು ಮಾಡುತ್ತಿದ್ದಾನೆ ಎಂದು ಸಾಮಂತ ರಾಜರಿಗೆ ದೂರನಿತ್ತಾಗ ರಾಜರು ವಿರೂಪಣ್ಣನಿಗೆ ಶಿಕ್ಷೆಯನ್ನು ವಿಧಿಸುತ್ತಾರೆ. ತನ್ನ 2 ಕಣ್ಣುಗಳನ್ನು ಕೀಳಬೇಕೆಂದು ಶಿಕ್ಷೆಯನ್ನು ವಿಧಿಸುತ್ತಾರೆ. ಸೀತಾಮಾತೆಯ ಪಾದಗಳ ಗುರುತು ಎಂದು ನಂಬಲಾಗುವ ಇದರಲ್ಲಿ ಬಲಭಾಗದ ಹೆಬ್ಬೆರಳಿನಿಂದ ಸದಾ ನೀರು ಜಿನುಗುತ್ತಲೇ ಇರುತ್ತವೆ. ನಾವು ಎಷ್ಟು ಬಾರಿ ಒರೆಸಿದರೂ ಕೂಡ ಅಲ್ಲಿಂದ ಸದಾ ನೀರು ಜಿನುಗುತ್ತಲೇ ಇರುತ್ತವೆ. ನೀವು ಸಹ ಒಮ್ಮೆ ನೋಡಿ.